ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಪಾಕಿಸ್ತಾನದ ಮೇಲೆ ಭಾರತ ಯಾವಾಗ ದಾಳಿ ಮಾಡುತ್ತೆ? ಉಗ್ರರ ವಿರುದ್ಧ ಮೋದಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ? ದೇಶವಾಸಿಗಳ ತಲೆಯಲ್ಲಿ ಕಳೆದ 15 ದಿನಗಳಿಂದ ಈ ಪ್ರಶ್ನೆ ಗಿರ ಅಂತ ಸುತ್ತುತ್ತಿದೆ. ಪಹಲ್ಗಾಮ್ನ ಬೆಸರನ್ ವ್ಯಾಲಿಯಲ್ಲಿ ಉಗ್ರರ ಗುಂಡಿನ ದಾಳಿಗೆ 26 ಜನ ಪ್ರವಾಸಿಗರು ಸಾವನ್ನಪ್ಪಿ 13 ದಿನಗಳೇ ಆಗಿವೆ. ರಾಜತಾಂತ್ರಿಕ ಕ್ರಮಗಳನ್ನ ಹೊರತುಪಡಿಸಿದ್ರೆ ಸೇನಾ ಕ್ರಮವನ್ನ ಭಾರತ ಇನ್ನೂ ಕೂಡ ತೆಗೆದುಕೊಂಡಿಲ್ಲ. ಒಟ್ಟಿನಲ್ಲಿ ಹೇಳುವುದಾದ್ರೆ ಪ್ರಧಾನಿ ಮೋದಿ ಸಭೆ ಮೇಲೆ ಸಭೆ ನಡೆಸುತ್ತಿದ್ದಾರೆ. ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಉಗ್ರರು ಮತ್ತು ಅವರ ಬೆಂಬಲಕ್ಕೆ ನಿಂತವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿಕೆ ಮೇಲೆ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಆದ್ರೆ ಘಟನೆ ನಡೆದು ಅರ್ಧ ತಿಂಗಳಾಗುತ್ತಾ ಬಂದ್ರೂ ಸೇನಾ ಕ್ರಮವಾಗಿಲ್ಲ. ಈ ಹಿನ್ನೆಲೆ ಹಲವು ಪ್ರಶ್ನೆಗಳು ಜನರಲ್ಲಿ ಹುಟ್ಟಿವೆ. ಹಾಗಿದ್ರೆ ಯಾವಾಗ ದಾಳಿ ನಡೆಯುತ್ತೆ? ಅಷ್ಟಕ್ಕೂ ಪ್ರತೀಕಾರದ ದಾಳಿ ಲೇಟ್ ಆಗ್ತಿರೋದು ಏಕೆ ಎಂಬ ಪ್ರಶ್ನೆಗಳು ಎಲ್ಲರಲ್ಲಿ ಉದ್ಭವಿಸುತ್ತಿವೆ. ಪಾಕ್ ಮೇಲಿನ ದಾಳಿಗೆ ಮೋದಿ ಸರ್ಕಾರ ವಿಳಂಬ ಮಾಡ್ತಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಹೌದು, ಯಾಕಂದ್ರೆ ಪಹಲ್ಗಾಮ್ ದಾಳಿ ನಡೆದು ಇಂದಿಗೆ 13 ದಿನಗಳು ಕಳೆದಿವೆ. ಅಂದ್ರೆ ಅರ್ಧ ತಿಂಗಳಾಯ್ತು. ದಾಳಿಯ ಹಿಂದೆ ಇರುವಂತಹ ಪಾಕ್ ವಿರೋಧ ರಾಜತಾಂತ್ರಿಕ ಕ್ರಮವನ್ನ ಹೊರತುಪಡಿಸಿದ್ರೆ ಸೇನಾ ಕ್ರಮವನ್ನ ಮೋದಿ ಸರ್ಕಾರ ತೆಗೆದುಕೊಂಡಿಲ್ಲ. 2016ರಲ್ಲಿ ಉರಿ ದಾಳಿ ನಡೆದಾಗ ದಾಳಿ ನಡೆದಾಗ 11 ದಿನಗಳಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮೋದಿ ಸರ್ಕಾರ ನಡೆಸಿತ್ತು. ಅದೇ ರೀತಿ 2019ರಲ್ಲಿ ಪುಲ್ವಾಮಾ ದಾಳಿ ನಡೆದಾಗ 12 ದಿನಗಳಲ್ಲಿ ಬಾಲ್ಕೋಟಾ ಮೇಲೆ ಏರ್ ಸ್ಟ್ರೈಕ್ ಅನ್ನ ನಡೆಸಿ ಪ್ರತೀಕಾರ ತೀರಿಸಿಕೊಂಡಿತ್ತು. ಆದ್ರೆ ಆ 2 ದಾಳಿಗಳಿಗಿಂತ ಹೆಚ್ಚಿನ ದಿನವಾದ್ರೂ ಕೂಡ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನ ಭಾರತ ತೀರಿಸಿಕೊಂಡಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮಾತುಗಳು ಶೀಘ್ರದಲ್ಲೇ ದಾಳಿ ನಡೆಯಲಿದೆ ಎಂಬುದನ್ನು ಸೂಚಿಸುತ್ತಿವೆ. ಆದ್ರೆ ಇದುವರೆಗೆ ಭಾರತ ಎಲ್ಲಿಯೂ ಯುದ್ಧದ ಬಗ್ಗೆ ಮಾತನಾಡಿಲ್ಲ. ಪಾಕಿಸ್ತಾನ ಮಾತ್ರ ಪ್ರತಿ ಮಾತಲ್ಲಿಯೂ ಯುದ್ಧ ಎನ್ನುತ್ತಿದೆ. ಚೀನಾ ಬೆಂಬಲದ ಕಾರಣಕ್ಕೆ ಪಾಕಿಸ್ತಾನ ಭಾರತವನ್ನ ಪ್ರಚೋದನೆಗೆ ಒಳಗಾಗದೆ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ತಕ್ಕ ಏಟನ್ನ ನೀಡಲು ಪ್ರತೀಕಾರಕ್ಕೆ ವಿಳಂಬವನ್ನ ಮಾಡುತ್ತಿದೆ. ಆದ್ರೆ ಈ ದೇಶವಾಸಿಗಳ ಕೋಪ ತಣಿಸಬೇಕಾಗಿದೆ ಮೋದಿ. ಯಾಕಂದ್ರೆ ದೇಶವಾಸಿಗಳ ತಲೆಯಲ್ಲಿ ಪಾಕಿಸ್ತಾನದ ಮೇಲೆ ಈಗ ಅಗಾಧವಾದ ಸಿಟ್ಟಿದೆ. ಇನ್ನು ಪಹಲ್ಗಾಮ್ ದಾಳಿಯ ಕಾರಣಕ್ಕೆ ದೇಶದಲ್ಲಿ ದೊಡ್ಡ ಪ್ರಮಾಣದ ಕೋಪ, ಸಿಟ್ಟು ಕಂಡು ಬಂದಿದೆ. ಇನ್ನು ಹಲವು ಜನರಲ್ಲಿ ಆಕ್ರೋಶ ಕೂಡ ಇದೆ. ಇನ್ನು ಈ ಹಿನ್ನೆಲೆ ಮೋದಿ ಸರ್ಕಾರ ಕೂಡ ಈ ಕೋಪವನ್ನ ತಣಿಸುವುದಕ್ಕಾಗಿ ಪಾಕಿಸ್ತಾನದ ಮೇಲೆ ದಾಳಿ ನಡೆಸುವುದು ಶತಸಿದ್ಧ ಎನ್ನಲಾಗ್ತಾ ಇದೆ. ಆದ್ರೆ ಪಾಕ್ ಮೇಲೆ ಪ್ರತೀಕಾರಕ್ಕೂ ಮುನ್ನ ಭಾರತ ರಾಜಕೀಯ ಹಾಗೂ ಆರ್ಥಿಕ ಅಂಶಗಳನ್ನ ಪರಿಗಣಿಸುತ್ತಿದೆ. ಪಾಕಿಸ್ತಾನ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಪ್ರಚೋದನೆ ಕೊಡುತ್ತಿದೆ. ಈ ಹಂತದಲ್ಲಿ ಮೋದಿ ಸರ್ಕಾರ ಎಲ್ಲ ಆಂಗಲ್ ನಲ್ಲಿಯೂ ಕೂಡ ಯೋಚನೆ ಮಾಡ್ತಾ ಇದೆ. ಈ ಹಿನ್ನೆಲೆ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ತಡವಾಗುತ್ತಿದೆ. ಈಗಾಗಲೇ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಈ 3 ಜನ ತಮ್ಮದೇ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಪಹಲ್ಗಾಮ್ ದಾಳಿಕೋರರು ಎಲ್ಲೇ ಇರಲಿ ಹುಡುಕಿ ಹೊಡಿತೇವೆ ಅಂತ ಮೋದಿ ಹೇಳಿದ್ರೆ ಅಮಿತ್ ಶಾ ಕೂಡ ದಾಳಿಕೋರರಿಗೆ ಉತ್ತರ ಸಿಗುತ್ತೆ ಎಂದಿದ್ದಾರೆ. ಇದರ ಬೆನ್ನಲ್ಲೇ ರಾಜನಾಥ್ ಸಿಂಗ್ ನೀವು ಬಯಸಿದ್ದಂತೆ ಪ್ರತೀಕಾರ ಇರಲಿದೆ ಅಂತ ಹೇಳಿರುವುದು ಕೂಡ ಭಾರತ ದೊಡ್ಡ ಮಟ್ಟದ ಸೇನಾ ಆಪರೇಷನ್ ನಡೆಸುವ ಸ್ಪಷ್ಟ ಸೂಚನೆಯನ್ನ ನೀಡಿದೆ. ಏಪ್ರಿಲ್ 26ರಂದು ಪ್ರಧಾನಿ ಮೋದಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ 3 ಪಡೆಗಳ ಮುಖ್ಯಸ್ಥರು ಅಜಿತ್ ದೋವಾಲ್ ಹಾಗೂ ರಾಜನಾಥ್ ಸಿಂಗ್ ಜೊತೆ ಸಭೆ ನಡೆಸಿ ಪ್ರತೀಕಾರ ತೆಗೆದುಕೊಳ್ಳುವ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿದ್ರು. ನೀವೇ ಸಮಯ, ನೀವೇ ಟಾರ್ಗೆಟ್ ಮತ್ತು ಯಾವ ರೀತಿ ದಾಳಿಯನ್ನ ಮಾಡ್ತೀರಿ ಅನ್ನೋದನ್ನ ನೀವೇ ಆಯ್ಕೆ ಮಾಡಿಕೊಳ್ಳಿ ಅಂತ ದೇಶದ ಮೊದಲನೇ ಪ್ರಧಾನಿ ನರೇಂದ್ರ ಮೋದಿ ಸೇನೆಗೆ ಸೂಚಿಸಿದ್ರು. ಇದರ ಬೆನ್ನಲ್ಲೇ ಮೋದಿ ಆರ್ಮಿ, ನೇವಿ, ಏರ್ ಫೋರ್ಸ್ ಮುಖ್ಯಸ್ಥರ ಜೊತೆ ಪ್ರತ್ಯಕ್ಷ ಸಭೆಗಳನ್ನ ನಡೆಸಿದ್ದು ಪಾಕ್ ವಿರುದ್ಧ ದಾಳಿಯ ಕ್ರಮಗಳ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಈ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಸಲ ಏಟನ್ನ ನೀಡಲು ಭಾರತ ಸಿದ್ಧವಾಗಿರುವುದು ಸ್ಪಷ್ಟವಾಗಿದೆ. ಮೋದಿ ಸಭೆಯ ಬೆನ್ನಲ್ಲೇ ಪಾಕ್ನ ಸಚಿವ ಮಧ್ಯರಾತ್ರಿ ಸುದ್ದಿಗೋಷ್ಠಿಯನ್ನು ನಡೆಸಿ ಭಾರತ ನಮ್ಮ ಮೇಲೆ 1 ದಿನದಲ್ಲಿ ದಾಳಿ ನಡೆಸುತ್ತೆ ಎಂದಿದ್ದು ವಿಶ್ವದ ಪ್ರಮುಖ ರಾಷ್ಟ್ರಗಳ ನಾಯಕರನ್ನ ನಿದ್ದೆಗೆಡಿಸಿತ್ತು. ಇದರಿಂದ ಜಗತ್ತಿನ ಅನೇಕ ರಾಷ್ಟ್ರಗಳು ಯುದ್ಧ ಮಾಡದಂತೆ ಭಾರತದ ಮೇಲೆ ಒತ್ತಡ ಹಾಕುತ್ತಿವೆ. ಆದ್ರೆ ಯಾವುದೇ ಒತ್ತಡಕ್ಕೆ ಭಾರತ ಜಗ್ಗುವುದೂ ಇಲ್ಲ. ಜಗತ್ತನ್ನ ಈ ಒಂದು ಹೋರಾಟದ ಮೂಲಕ ಕಂಗೆಡಿಸುವುದಂತೂ ಸತ್ಯ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ರೆ ಭಾರತದ ದಾಳಿಯ ಭೀತಿಯಿಂದ ಪಾಕಿಸ್ತಾನವು ತನ್ನ ಸಶಸ್ತ್ರ ಪಡೆಗಳು, ಏರ್ ಡಿಫೆನ್ಸ್ ಮತ್ತು ನೇವಿಯನ್ನ ಸಜ್ಜುಗೊಳಿಸ್ತಾ ಇದೆ. ಆದ್ರೆ ದಾಳಿಯನ್ನ ತಡ ಮಾಡುತ್ತಿರುವುದು ಭಾರತ ಪಾಕಿಸ್ತಾನವನ್ನ ಅನಿಶ್ಚಿತತೆಗೆ ಮೂಡಿದೆ.
ನಿದ್ದೆಗೆಡುವಂತೆ ಮಾಡಿದೆ. ಯಾವಾಗ ನಮ್ಮ ಮೇಲೆ ಭಾರತ ಎರಗುತ್ತೋ ಎಂಬ ಶಾಶ್ವತ ಭಯದಲ್ಲಿರುವಂತೆ ಮಾಡಿದೆ. ಇದರ ಜೊತೆ ಬರೀ ಸೇನಾ ಕ್ರಮವಷ್ಟೇ ಅಲ್ಲ, ಪಾಕಿಸ್ತಾನದ ಬುಡವನ್ನ ಅಲ್ಲಾಡಿಸುವಂತಹ ಕ್ರಮಗಳನ್ನ ಭಾರತ ತೆಗೆದುಕೊಂಡಿದೆ. ಸಿಂಧು ಜಲನದಿ ಒಪ್ಪಂದ ರದ್ದು, ವೀಸಾ ರದ್ದು, ಪಾಕ್ ಉತ್ಪನ್ನಗಳ ಆಮದು ರದ್ದು ಕೈಗೊಂಡಿದೆ. ಇದರ ಜೊತೆಗೆ ಪಾಕಿಸ್ತಾನದ ಮೇಲೆ ನಿರ್ಬಂಧ ಹೇರಲು IMF ಹಾಗೂ FATFಗೆ ಭಾರತ ಮನವಿಯನ್ನು ಕೂಡ ಮಾಡಿದೆ. ಈ ಮೂಲಕ ಪಾಕಿಸ್ತಾನದ ವಿರುದ್ಧ, ಪಾಕ್ನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಿದೆ. ಮುಂದೆ ಮಾರಿ ಹಬ್ಬ ಇದೆ ಎಂದು ದೇಶದ ಜನರಿಗೆ ಸ್ಪಷ್ಟ ಸಂದೇಶವನ್ನ ಮೋದಿ ಸರ್ಕಾರ ರವಾನಿಸಿದೆ. ಆದ್ರೆ ಈ ಒಂದು ಭಾರತದ ಪ್ರತೀಕಾರ ವಿಳಂಬ ಆಗ್ತಿರೋದು ಯಾಕೆ ಅನ್ನೋದು ಅನೇಕರಿಗೆ ಒಂದು ಗೊಂದಲ. ಯಾಕಂದ್ರೆ ಸಂಪೂರ್ಣ ಯುದ್ಧ ತಪ್ಪಿಸಲು ಬಲವಾದ ಗುಪ್ತಚರ ಸಂಗ್ರಹವನ್ನ ಮಾಡಲಾಗ್ತಾ ಇದೆ ಮತ್ತು ರಾಜತಾಂತ್ರಿಕ ಪರಿಣಾಮಗಳನ್ನ ತಪ್ಪಿಸಲು ರಹಸ್ಯ ವರ್ಸಸ್ ಬಹಿರಂಗ ಆಪರೇಷನ್ ಕೂಡ ನಡೀತದೆ. ಇನ್ನು ಜಾಗತಿಕ ಒತ್ತಡ, ಯುದ್ಧ ತಂತ್ರದ ಸಮಯ, ದೊಡ್ಡ ಹೊಡೆತ ನೀಡಲು ಸಿದ್ಧತೆ, ಇವೆಲ್ಲವೂ ಕೂಡ ಭಾರತ ಸರ್ಕಾರ ಮಾಡ್ತಾ ಇದೆ. ಇನ್ನು ಪಾಕ್ ವಿರುದ್ಧ ಭಾರತ ದಾಳಿ ಯಾಕೆ ತಡೆ ಮಾಡುತ್ತಿದೆ ಎನ್ನುವುದನ್ನ ಸ್ಪಷ್ಟವಾಗಿ ನೋಡಿದ್ರೆ, ತಕ್ಷಣವೇ ಪ್ರತೀಕಾರಕ್ಕೆ ಮುಂದಾದ್ರೆ ಎರಡು ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ. ಇದರಿಂದ ಭಾರತಕ್ಕೂ ನಷ್ಟ ಉಂಟಾಗುತ್ತೆ. ಅದರಿಂದ ಮೋದಿ ಸರ್ಕಾರ ಕಾದು ನೋಡುವ ತಂತ್ರವನ್ನ ಅನುಸರಿಸುತ್ತಿರುವ ರೀತಿ ಕಾಣುತ್ತಿದೆ. ಅಲ್ಲದೆ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ ನಡೆಸಲು ಕಾಂಕ್ರೀಟ್ ಇಂಟೆಲಿಜೆನ್ಸಿ ಅಗತ್ಯವಿದೆ. ವಿಶ್ವಕ್ಕೆ ಶಾಂತಿ ಪಾಠ ಮಾಡುತ್ತಾ ಬಂದಿರುವಂತಹ ಭಾರತ ತನ್ನ ದಾಳಿಯಿಂದ ನಾಗರಿಕರಿಗೆ ಸಮಸ್ಯೆಯಾಗದಿರಲಿ, ಅಮಾಯಕರ ಸಾವು ನೋವು ಆಗದಿರಲಿ ಅಂತ ಸಂಪೂರ್ಣ ಗುಪ್ತಚರ ಮಾಹಿತಿ ಸಂಗ್ರಹಿಸಿ ಬಳಿಕ ದಾಳಿ ನಡೆಸಲು ಎದುರು ನೋಡುತ್ತಿದೆ. ಇದರ ಜೊತೆ ತಕ್ಷಣದ ಮಿಲಿಟರಿ ಕ್ರಮ ಭಾರತದ ಜಾಗತಿಕ ಇಮೇಜ್ ಮೇಲೆ ಪರಿಣಾಮ ಬೀರಬಹುದು. ಅದರಿಂದ ಜಾಗತಿಕ ವೇದಿಕೆಗಳು ಹಾಗೂ ವಿಶ್ವದ ಪ್ರಮುಖ ರಾಷ್ಟ್ರಗಳ ಬೆಂಬಲ ಪಡೆದು ಪಾಕಿಸ್ತಾನದ ಮೇಲೆ ದಾಳಿ ನಡೆಸುವ ಯೋಜನೆಯನ್ನು ಕೂಡ ಭಾರತ ಹಾಕಿಕೊಂಡಿದೆ. ಅಲ್ಲದೆ ಭಾರತವು ಪಾಕಿಸ್ತಾನದ ಮೇಲೆ ಬಹಿರಂಗ ಮಿಲಿಟರಿ ಕ್ರಮಕ್ಕಿಂತ ಗುಪ್ತಚರ ಸಂಸ್ಥೆಗಳ ಮೂಲಕ ಈಗಾಗಲೇ ಸೀಕ್ರೆಟ್ ಆಪರೇಷನ್ ಅನ್ನು ಕೂಡ ನಡೆಸುತ್ತಿರಬಹುದು. ಇದು ಸ್ವಲ್ಪ ಸಮಯ ಹಿಡುತ್ತೆ. ಅದಲ್ಲದೆ ಅಂತಹ ಆಪರೇಷನ್ಸ್ ಗಳನ್ನ ಬಹಿರಂಗವಾಗಿ ಘೋಷಿಸಲ್ಲ. ಅದಲ್ಲದೆ ಅಮೆರಿಕ, ರಷ್ಯಾ ಮತ್ತು ಫ್ರಾನ್ಸ್ ನಂತಹ ದೇಶಗಳು ದೊಡ್ಡ ಪ್ರಾದೇಶಿಕ ಸಂಘರ್ಷವನ್ನ ತಡೆಗಟ್ಟಲು ಭಾರತದ ಮೇಲೆ ಒತ್ತಡವನ್ನ ಹೇರುತ್ತಿವೆ. ಈ ಹಿನ್ನೆಲೆ ಭಾರತವು ಮೊದಲು ಪಾಕ್ ಅನ್ನ ಜಗತ್ತಿನಿಂದ ಬೇರ್ಪಡಿಸಲು ರಾಜತಾಂತ್ರಿಕ ತಂತ್ರವನ್ನ ಹೆಣುತ್ತಿರುವಂತೆ ಕಾಣುತ್ತಿದೆ. ಇನ್ನು ಪಾಕ್ಗೆ ದೊಡ್ಡ ಹೊಡೆತ ನೀಡಲು, ಗರಿಷ್ಠ ಎಫೆಕ್ಟ್ ಆಗುವಂತೆ ಮಾಡಲು ದೊಡ್ಡ ರೀತಿಯ ತಂತ್ರವನ್ನು ಕೂಡ ಹೆಣೆಯುತ್ತಿದೆ. ಈ ಕಾರಣಕ್ಕೆ ಭಾರತದ ಪ್ರತೀಕಾರದ ದಾಳಿ ತಡವಾಗುತ್ತಿದೆ. ಆದರೆ ಶೀಘ್ರದಲ್ಲಿಯೇ ಪಾಕಿಸ್ತಾನದ ಮೇಲೆ ಎರಗುವುದು ಮಾತ್ರ ನಿಶ್ಚಿತ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ವಿಶ್ವದ ಎಲ್ಲೆಡೆ ಯುದ್ಧಗಳು ನಡೆದಾಗ ನಮ್ಮ ಭಾರತ ಅಲ್ಲಿ ಮುತುವರ್ಜಿ ಮತ್ತೆ ಮಧ್ಯಸ್ಥಿಕೆಯನ್ನ ವಹಿಸಿ ಅಲ್ಲಿರುವಂತವರ ಹೋರಾಟವನ್ನ ಶಾಂತಗೊಳಿಸುವಂತ ನಿಟ್ಟಿನಲ್ಲಿ ಭಾರತ ಕೆಲಸ ಮಾಡುತ್ತೆ. ಆದ್ರೆ ಸಡನ್ ಆಗಿ ಪಾಕಿಸ್ತಾನದ ಮೇಲೆ ನಾವು ದಾಳಿ ಮಾಡಿದಾಗ ನಮ್ಮ ಇಮೇಜ್ ಕೂಡ ಹಾಳಾಗುತ್ತೆ. ಅದಕ್ಕಾಗಿ ಮೋದಿ ಸರ್ಕಾರ ಮತ್ತು ನಮ್ಮ ದೇಶದ ಕೇಂದ್ರ ಸರ್ಕಾರ ಎಲ್ಲವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವುದಂತೂ ಶತಸಿದ್ಧ. ಈ ಒಂದು ಅಪ್ಡೇಟ್ ನ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.